ನಾಳೆ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನಡೆಯಲಿದೆ. ಇಂದು ಮಧ್ಯರಾತ್ರಿ ದೆಹಲಿಗೆ ಬರಲಿರುವ ಸಿಂಗ್ ಅವರ ಪುತ್ರಿ ಆಗಮನದ ಬಳಿಕ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ನಾಳೆ ಸಂಜೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಎಐಸಿಸಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಬೆಳಗಾವಿಯಲ್ಲಿ ಡಾಕ್ಟರ್ ಸಿಂಗ್ ಕೂಡ ಶ್ರದ್ಧಾಂಜಲಿ ಸಭೆ ನಡೆಯಿತು. ಯಾಕಂದ್ರೆ ಮನಮೋಹನ್ ಸಿಂಗ್ 2004ರಿಂದ 2014 ತನಕ ಈ ದೇಶದ ಪ್ರಧಾನಿಯಾಗಿದ್ದರು. ಅದಕ್ಕಿಂತಲೂ ಮೊದಲು 1991ರಿಂದ 5 ವರ್ಷಗಳ ಕಾಲ ದೇಶದ ವಿತ್ತ ಸಚಿವರಾಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಆರ್ಥಿಕತೆಗೆ ಉದಾರೀಕರಣಕ್ಕೆ ಓಪನ್ ಅಪ್ ಆಗಬೇಕಾಯಿತು. 89-90ರ ಕಾಲದಲ್ಲಿ ನಮ್ಮ ಬಳಿ ಏನೂ ದುಡ್ಡಿಲ್ಲದೆ ಇರುವಾಗ, ನಮಗೆ ಸಾಲ ಎಲ್ಲೂ ಸಿಗದೇ ಇದ್ದಾಗ, ನಾವು ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿದ್ದಂತ ಚಿನ್ನದ ದಾಸ್ತಾನನ್ನು ಅಡವಿಟ್ಟು ಸಾಲ ಪಡೆದಿದ್ವಿ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ 10 ವರ್ಷಗಳ ಕಾಲ ಪ್ರಧಾನಿ. ಅದಕ್ಕಿಂತ ಮೊದಲು 1991ರಿಂದ 96 ತನಕ ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ ವಿತ್ತ ಸಚಿವರಾಗಿ ಕೆಲಸ ಮಾಡ್ತಾರೆ. ಇದು ಮಾಡ್ತೇವೆ. ಆಯ್ತು, ಫಸ್ಟ್ ಮೌನ ಆಚರಣೆ ಮಾಡ್ತೀವಿ, ಆಮೇಲೆ ಪುಷ್ಪಾಚರಣೆ. ಸೊ ಎಲ್ಲರೂ ಕೂಡ 1 ನಿಮಿಷ ಎದ್ದು ನಿಂತು ಮೌನ ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ, ಮನವಿಯನ್ನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. 1 ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಮೌನ ಆಚರಣೆಗೆ ತಾವೆಲ್ಲ ಪಾತ್ರರಾಗಬೇಕು. 1 ನಿಮಿಷ. ಧನ್ಯವಾದಗಳು. ಯಾರು ಬರಬಾರ್ದು. ಫಸ್ಟ್ ಮುಖ್ಯಮಂತ್ರಿಗಳು, ಅದಾದ್ಮೇಲೆ ಮಂತ್ರಿಗಳು, ಕಾರ್ಯಾಧ್ಯಕ್ಷಗಳು, ಶಾಸಕರು ಒಬ್ಬೊಬ್ಬರೇ ಬರ್ತಾರೆ. ದಯವಿಟ್ಟು ಎಲ್ಲ ಇರಬೇಕು. ಮೀಡಿಯಾ ಎಲ್ಲ ಕವರ್ ಆಗ್ತಾ ಇದೆ. ದಯವಿಟ್ಟು ನೀವು ಯಾರು ಬಂದು ಸುಮ್ಮನೆ ಇನ್ನೆಲ್ಲ ಅಡ್ಡ ಬಂದು ನಿಂತ್ಕೋಬಾರ್ದು. ಯಾರು ಇಲ್ಲಿ ಬಂದು ಅಡ್ಡ ನಿಂತ್ಕೋಬಾರ್ದು. ಪೊಲೀಸರೆಲ್ಲ ಪ್ಲೀಸ್. ಸೆಂಟ್ರಲ್ಲಿರೋ ಕ್ಯಾಮ್ರಾಗಳಿಗೆ ಸಿಗ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಹಾಕೊಂಡಿರೋರಿಗೆ ಸಿಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ನಡೀತಾ ಇತ್ತು. ನಿಮ್ಗೆ ಗೊತ್ತಿದೆ, ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದಂತಹ ಕರ್ನಾಟಕದ ಏಕಮೇವ ಅಧಿವೇಶನ. ಅದರ ಸವಿನೆನಪಿಗಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈಗ ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅವರು ವಾಪಸ್ ಹೋಗ್ತಾ ಇದ್ದಾರೆ, ಎಲ್ಲರೂ ಕೂಡ ಡೆಲ್ಲಿಗೆ ಸಂಬಂಧಪಟ್ಟವರು. ಡಾಕ್ಟರ್ ಮನಮೋಹನ್ ಸಿಂಗ್, ಬಹುಶಃ ಡಾಕ್ಟರ್ ಮನಮೋಹನ್ ಸಿಂಗ್ ಇಲ್ಲದೇ ಇದ್ದಿದ್ರೆ
ಇವತ್ತು ನಮ್ಮ ಕೈಯಲ್ಲೇನೋ ನಾವು ಸ್ಮಾರ್ಟ್ ಫೋನು ಮತ್ತೊಂದು ಮಗದೊಂದು ಹೇಳ್ತಾ ಇದ್ದೀವಿ, ಅದಿರ್ತಾ ಇರಲಿಲ್ಲ. ದೇಶ ಎಂತಹ ಪರಿಸ್ಥಿತಿಯಲ್ಲಿ ಇತ್ತು ಅಂತಂದ್ರೆ 89-90ರಲ್ಲಿ ನಮ್ಮ ಚಿನ್ನವನ್ನು ಅಡವಿಟ್ಟರೆ ಮಾತ್ರ ನಮಗೆ ಸಾಲ ಕೊಡೋರಿದ್ರು. ನಾವು ಪಾಕಿಸ್ತಾನವನ್ನು ಹೇಳ್ತೀವಲ್ಲ ಒಂದು ರೀತಿಯಲ್ಲಿ, ಆ ಥರ ಹೇಳ್ಬಾರ್ದು ನಾವು. ಆದರೆ ನಮ್ಮ ಪರಿಸ್ಥಿತಿ ಏನು ಭಿನ್ನ ಆಗಿರಲಿಲ್ಲ. ಯಾರು ನಮಗೆ ಸಾಲ ಕೊಡ್ತಾ ಇರಲಿಲ್ಲ ಗ್ಯಾರಂಟಿ ಇಲ್ಲದೆ. ಅದಕ್ಕಾಗಿ ನಾವು ಚಿನ್ನ ಅಡವಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ನಾವು ಇಂಡಸ್ಟ್ರಿಯನ್ನು ಬೆಳೆಸಬೇಕು ಅಂತ ಹೇಳಿ ಬೇರೆ ಕಡೆಯಿಂದ ಸಾಲ ತಂದು ಇಂಡಸ್ಟ್ರಿ ಕಟ್ತಾ ಇದ್ದೀವಿ. ಆಗ ನಮಗೆ ಸಲಹೆಗಳನ್ನು ಕೊಡಲಾಗುತ್ತೆ, ನೋಡ್ರಪ್ಪ ನೀವು ಇಂಡಸ್ಟ್ರಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಿ, ಆದರೆ ಇಂಡಸ್ಟ್ರಿಗೆ ಓಪನ್ ಅಪ್ ಆಗಬೇಕು. ನೀವು ಇಂಡಸ್ಟ್ರಿ ಅಂದರೆ ನೀವೇ ಇಂಡಸ್ಟ್ರಿ ಮಾಡಿಕೊಂಡ್ರೆ ಆಗೋದಿಲ್ಲ. ಬೇರೆ ಬೇರೆ ದೇಶದವರು ಬಂದು ನಿಮ್ಮ ದೇಶದಲ್ಲಿ ಇಂಡಸ್ಟ್ರಿಯನ್ನು ಮಾಡಿದರೆ ಮಾತ್ರ ನಿಮಗೆ ಲಾಭ ಆಗತ್ತೆ ಅಂತ ಹೇಳಿದಾಗ ಗ್ಲೋಬಲೈಸೇಷನ್ಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ನಾಳೆ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನಡೆಯಲಿದೆ. ಇಂದು ಮಧ್ಯರಾತ್ರಿ ದೆಹಲಿಗೆ ಬರಲಿರುವ ಸಿಂಗ್ ಅವರ ಪುತ್ರಿ ಆಗಮನದ ಬಳಿಕ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ನಾಳೆ ಸಂಜೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ACC ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಬೆಳಗಾವಿಯಲ್ಲಿ ಡಾಕ್ಟರ್ ಸಿಂಗ್ ಕೂಡ ಶ್ರದ್ಧಾಂಜಲಿ ಸಭೆ ನಡೆಯಿತು. ಯಾಕಂದರೆ ಮನಮೋಹನ್ ಸಿಂಗ್ 2004ರಿಂದ 2014 ತನಕ ಈ ದೇಶದ ಪ್ರಧಾನಿಯಾಗಿದ್ದರು. ಅದಕ್ಕಿಂತಲೂ ಮೊದಲು 1991ರಿಂದ 5 ವರ್ಷಗಳ ಕಾಲ ದೇಶದ ವಿತ್ತ ಸಚಿವರಾಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಆರ್ಥಿಕತೆಗೆ ಉದಾರೀಕರಣಕ್ಕೆ ಓಪನ್ ಅಪ್ ಆಗಬೇಕಾಯಿತು. 89-90ರ ಕಾಲದಲ್ಲಿ ನಮ್ಮ ಬಳಿ ಏನೂ ದುಡ್ಡು ಇಲ್ಲದೆ ಇರುವಾಗ, ನಮಗೆ ಸಾಲ ಎಲ್ಲೂ ಸಿಗದೇ ಇದ್ದಾಗ, ನಾವು ನಮ್ಮ ರಿಸರ್ವ್ ಬ್ಯಾಂಕಲ್ಲಿದ್ದಂಥ ಚಿನ್ನದ ದಾಸ್ತಾನನ್ನು ಅಡವಿಟ್ಟು ಸಾಲ ಪಡೆದಿದ್ವಿ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ 10 ವರ್ಷಗಳ ಕಾಲ ಪ್ರಧಾನಿ. ಅದಕ್ಕಿಂತ ಮೊದಲು 1991ರಿಂದ 96 ತನಕ ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ ವಿತ್ತ ಸಚಿವರಾಗಿ ಕೆಲಸ ಮಾಡ್ತಾರೆ. ಇದು ಮಾಡ್ತೇವೆ. ಆಯ್ತು, ಫಸ್ಟ್ ಮೌನ ಆಚರಣೆ ಮಾಡ್ತೀವಿ, ಆಮೇಲೆ ಪುಷ್ಪಾಚರಣೆ. ಸೊ ಎಲ್ಲರೂ ಕೂಡ 1 ನಿಮಿಷ ಎದ್ದು ನಿಂತು ಮೌನ ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ, ಮನವಿಯನ್ನ ಮಾಡ್ತಾ ಇದ್ದೇನೆ.